4-5 ಕೋಟಿ ಬಂಡವಾಳ ಹಾಕಿದ್ದೀನಿ ಇವಾಗ ನನಗೇನು ಬರ್ತಾ ಇಲ್ಲ 6 ವರ್ಷದಿಂದ ಈ ಅಡಿಕೆಲಿ ಏನು ತಗೊಳಕ್ಕಾಗಿಲ್ಲ. ಒಂದು ಸತಿ 40 ಲಕ್ಷ ದಾಳಿಂಬೆಯಲ್ಲಿ ಬಂತು, ಒಂದು 30 ಲಕ್ಷ ಟೊಮೆಟೊದಲ್ಲಿ ಬಂತು. ನಾವೆಲ್ಲ ಕಮರ್ಷಿಯಲ್ ಬೆಳೆನೇ ಬೆಳೆದಿದ್ದೀನಿ. ಒಂದು 50 ಹಸು ಸಾಕುವಷ್ಟು ಒಂದು ದೊಡ್ಡದು ಫಾರ್ಮ್ ಮಾಡಿದ್ದೀನಿ. ಒಂದು 20 ಅಡಿ ಆಳ, 60 ಅಡಿ ಉದ್ದ, 60 ಅಡಿ ಅಗಲ ಒಂದು ದೊಡ್ಡದು ಸಿಮೆಂಟಲ್ಲಿ ಪಾಂಟ್ ಕಟ್ಬಿಟ್ಟು ನೀರು ಸ್ಟೋರ್ ಮಾಡ್ಕೊಂಡು ನೀರು ಎಲ್ಲದಕ್ಕೂ ಬಿಡ್ತಾ ಇದ್ದೀನಿ. ಮತ್ತು ಒಂದು ಸೈಲೇಜ್ ಘಟಕ ಮಾಡಿದ್ದೀನಿ. ನನಗೆ ಈ ಕೃಷಿಲಿ ತುಂಬ ಖುಷಿ ಇದೆ. ಹಂಗಾಗಿ ನಾನು ಇಲ್ಲಿವರೆಗೂ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಎಲ್ಲ ವ್ಯವಸಾಯಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ನಾನು ದುಡ್ಡು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಗೌಡ ಅಂತೇಳಿ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಂತಿ ಗ್ರಾಮದವನು. ನಾನು ಬಂದುಬಿಟ್ಟು 12 ವರ್ಷದಿಂದ ಐ ಟಿಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸಹ ಐ ಟಿಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ್ದು. ನಾವಿಬ್ಬರು ಅಣ್ಣ ತಮ್ಮಗಳು, ನಾನು ಮತ್ತು ನನ್ನ ಸಹೋದರ ಪುನೀತ್ ಅಂತ. ನಾನು ನಮ್ಮ ಮನೆಯವರು ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಐ ಟಿಲಿ ಕೆಲಸ ಮಾಡ್ತಾಯಿದ್ದೀವಿ. ಈ ಕರೋನಾ ಟೈಮಲ್ಲಿ ನಾವು ಊರಿಗೆ ಬಂದ್ವಿ. ಅದಕ್ಕೂ ಮುಂಚೆ ಊರಿಗೆ ಬರ್ತಾ ಇರಲಿಲ್ಲ. ವರ್ಷಕ್ಕೂ ಏಕಾದಶಿ ಅಂತ ಹಬ್ಬ ನಡೀತೈತಿ, ಯುಗಾದಿ ಏಕಾದಶಿ ಅಷ್ಟೇ ಊರಿಗೆ ಬರ್ತಾ ಇದ್ದಿದ್ದು. ಆ ಕರೋನಾ ಟೈಮಲ್ಲಿ ಇಲ್ಲಿದ್ದಾಗ ಅಲ್ಲಿ ಅಕ್ಕಪಕ್ಕ ಎಲ್ಲ ನೋಡಿದೆ. ನಾವು ಏನಾದರೂ ನಮ್ಮೂರಿಗೆ ಮಾಡಬೇಕು, ನಮ್ಮೂರಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ನಾನು ನಮ್ಮ ತೋಟ ಮಾಡೋಣ ಅಂತೇಳಿ, ಇದು ಫುಲ್ ಎಲ್ಲ ಸಿಮೆ ಜಾಲಿ ಇತ್ತು. ಇದನ್ನು ಕ್ಲೀನ್ ಮಾಡಿಬಿಟ್ಟು ತುಂಬ ಬಂಡವಾಳ ಹಾಕಿ ಒಂದು 4-5 ಕೋಟಿ ಬಂಡವಾಳ ಹಾಕಿದ್ದೀನಿ ಎಲ್ಲನೂ. ಅವಾಗಿಂದ ಅಂದರೆ ಏನು ಒನ್ ಟೈಮ್ ಹಾಕಿಲ್ಲ. ಅಲ್ಲಿಂದ 5-6 ವರ್ಷದಿಂದ ಹಾಕ್ಕೊಳ್ತಾ ಬಂದು ಇವತ್ತೊಂದು 8,000 ಅಡಿಕೆ ಮಾಡಿದ್ದೀನಿ. ಇದು ನೋಡ್ಬೋದು, ಇದು 4,000 ಗಿಡ ಇದೆ. ಇದು ಈಗಿನ ತೋಟ. ಇದು ಆಲ್ರೆಡಿ ಫಸ್ಲಿಗೆ ಬಂದಿದೆ. ಮುಂದಿನ ವರ್ಷದಿಂದ ಹಾರ್ವೆಸ್ಟಿಂಗ್ ಮಾಡ್ಬೋದು, ಆ ಥರ ಫಸ್ಲಿಗೆ ಬಂದಿದೆ. ನನಗೆ ಕೃಷಿ ಅಂದರೆ ಖುಷಿ. ಅಲ್ಲಿ ಬರ್ತಿತ್ತು, ನಾನು ಯಾವುದನ್ನ ಜಾಯಿಂಟ್ ವೆಂಚರಲ್ಲಿ ಹಾಕ್ಕೊಂಡು ಏನೋ ಮಾಡ್ಕೊಂಡು ಒಂದು ಲೇಔಟ್ ಮಾಡಿದರೆ ಇದಕ್ಕಿಂತ ಡಬಲ್ ದುಡ್ಡು ಬರ್ತಾಯಿತ್ತು. ಬಟ್ ಆದರೆ ಇದು ಲೈಫ್ ಟೈಮ್ ರಿಟರ್ನ್, ಅದು ಒನ್ ಟೈಮ್ ರಿಟರ್ನ್ ಅಷ್ಟೇ. ಇವಾಗ 4 ಕೋಟಿ ಹಾಕಿದ್ರೆ 8 ಕೋಟಿ ಬರ್ಬೋದು, 5 ಕೋಟಿ ಬರ್ಬೋದು, ಎಷ್ಟೋ ಬರ್ತಿತ್ತು ಒನ್ ಟೈಮ್ ರಿಟರ್ನು. ತಿರುಗಿ ಮತ್ತೆ ನಾನು ಹುಡುಕಬೇಕು, ಮತ್ತೆ ಮಾಡಬೇಕು. ಇದು ಒಂದು ಸತಿ ಇನ್ವೆಸ್ಟ್ ಮಾಡಿದ್ದೀನಿ, ಇದು ಲೈಫ್ ಟೈಮ್ ರಿಟರ್ನ್ ಬರುತ್ತೆ, ಪ್ರತಿ ವರ್ಷ ಬರುತ್ತೆ. ಬಟ್ 6-7 ಇಯರ್ಸ್ ಇರಲ್ಲ ಏನೂ. ಇವಾಗ ನನಗೇನು ಬರ್ತಾಯಿಲ್ಲ 6 ವರ್ಷದಿಂದ ಈ ಅಡಿಕೆಲಿ ಏನೂ ತಗೊಳಕ್ಕಾಗಿಲ್ಲ. ಮುಂಚೆ ಮಾಡಿದ್ದೀನಿ, ಅಂದರೆ ದಾಳಿಂಬೆ ಮಾಡಿದ್ದೀನಿ, ಟೊಮೊಟೊ ಮಾಡಿದ್ದೀನಿ, ಕೃಷಿಲಿ ದುಡ್ಡು ತಾಂಡಿದ್ದೀನಿ. ಅಲ್ಲಿ ಏನು ಒಂದು ಸತಿ 40 ಲಕ್ಷ ದಾಳಿಂಬೆಯಲ್ಲಿ ಬಂತು, ಒಂದು 30 ಲಕ್ಷ ಟೊಮೊಟೊದಲ್ಲಿ ಬಂತು. ನಾವೆಲ್ಲ ಕಮರ್ಷಿಯಲ್ ಬೆಳೆನೇ ಬೆಳೆದಿದ್ದೀನಿ, ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಲೇಬರ್ಸ್ದೆಲ್ಲ ಕಷ್ಟ ಆಗಿ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಡಿಕೆ ತೋಟ ಮಾಡಿದ್ದೀನಿ. 13 ಎಕರೆಯಲ್ಲಿ 8,000 ಅಡಿಕೆ ಕೂರಿಸಿದ್ದೀನಿ. 8,000 ಅಡಿಕೆ ಗಿಡ ಇದೆ. ಮತ್ತು ಇದ್ರ ಜೊತೆಗೆ ಏನಾದರೂ ಮಾಡಬೇಕು. ಮೇಯ್ನಾಗಿ ನಾನು ಇದಕ್ಕೆ ಗೊಬ್ಬರ, ಅದು ಮಣ್ಣು ಎಲ್ಲ ಒಡ್ಸೋದು ನೋಡ್ತಾ ಇದ್ದೆ, ತುಂಬ ಕಾಸ್ಟ್ಲಿ ಆಗಿದೆ. ಅದಕ್ಕೆ ಹೈನುಗಾರಿಕೆ ಏನಾದರೂ ಮಾಡೋಣ, ಹೈನುಗಾರಿಕೆ ಮಾಡಿದ್ರೆ ಹಾಲಿನಲ್ಲೂ ಬರುತ್ತೆ, ಮತ್ತು ನನಗೆ ನಮ್ಮ ತೋಟಕ್ಕೆ ಗೊಬ್ಬರ ಆಗುತ್ತೆ ಅಂತೇಳ್ಬಿಟ್ಟು ಒಂದು 50 ಹಸು ಸಾಕುವಷ್ಟು ಒಂದು ದೊಡ್ಡದು ಫಾರ್ಮ್ ಮಾಡಿದ್ದೀನಿ. ಪೆಡಕ್ ಸಿಸ್ಟಮ್ ಅಂತ ತುಂಬ ಕಡೆ ರಿಸರ್ಚ್ ನೋಡ್ಕೊಂಬಂದು, ಎಲ್ಲ ಕಡೆಯೂ ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲೆಲ್ಲಿ ಹೈನುಗಾರಿಕೆ ಚೆನ್ನಾಗಿ ಮಾಡ್ತಾರೋ ಅಲ್ಲೆಲ್ಲ ನೋಡ್ಕೊಂಬಂದು ಒಂದು ಪೆಡಕ್ ಸಿಸ್ಟಮ್ ಮಾಡಿದ್ದೀನಿ. ಅದನ್ನು ಇನ್ನೇನು ಇನ್ನೊಂದು ವಾರದಲ್ಲಿ ಹಸುಗಳು ಬರ್ತವೆ. ಹಸುಗಳು ಸ್ವಲ್ಪನೇ ಹಸುಗಳು ತರ್ತವೆ. ಮೇವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ, ಹಸುಗಳು ಬರ್ತವೆ. ಮತ್ತು ಒಂದು ಸೈಲೇಜ್ ಘಟಕ ಮಾಡಿದ್ದೀನಿ. ಇಲ್ಲಿ ನಮ್ಮದು ಬರದ ನಾಡು, ತುಂಬ ನೀರಿಗೆ ತುಂಬ ಕಷ್ಟ. ಅದಕ್ಕೆ 3 ಕಿಲೋಮೀಟ್ರಿಂದ ನಾವು ನೀರು ತಂದಿದ್ದೀವಿ. 3 ಕಿಲೋಮೀಟ್ರಿಂದ ಪೈಪ್ಲೈನ್ ಮಾಡ್ಕೊಂಬಂದು ಒಂದು ದೊಡ್ಡದು ಪಾಂಡ್ ಮಾಡಿದ್ದೀನಿ. 2 ತಿಂಗಳು ನೀರಿಲ್ಲ ಅಂತಂದ್ರೂ ನಾನು ಸ್ವಲ್ಪ ನೀರು ಬಿಟ್ಕೊಂಡು ಮೇಂಟೈನ್ ಮಾಡ್ಬೋದು. ಅದೊಂದು ಸತಿ ಸ್ಟೋರ್ ಆದರೆ ಒಂದು 20 ಅಡಿ ಆಳ, 60 ಅಡಿ ಉದ್ದ, 60 ಅಡಿ ಅಗಲ ಒಂದು ದೊಡ್ಡದು ಸಿಮೆಂಟಲ್ಲಿ ಪಾಂಡ್ ಕಟ್ಬಿಟ್ಟು ಆ ಪಾಂಡಲ್ಲಿ ನೀರು ಸ್ಟೋರ್ ಮಾಡ್ಕೊಂಡು ನೀರು ಎಲ್ಲದಕ್ಕೂ ಬಿಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ 4 ಬೋರ್ ಇದ್ದಾವೆ. 4 ಬೋರ್ ನಾವು ಎಲ್ಲಿಗೆ ನೀರು ಬಿಡೋದು, ಎಲ್ಲಿ ಹೋಗ್ತೈತೆ ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಇವಾಗ ಏನಾಗುತ್ತೆ, ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದರಿಂದ ಇಲ್ಲಿಗೆ ಶಿಫ್ಟ್ ಬಂದರೆ ನೀರು ಬಂದರೆ ಯೂನಿಫಾರ್ಮ್ ಆಗಿ ನೀರು ಹೋಗುತ್ತೆ, ಎಲ್ಲ ಗಿಡಕ್ಕೂ ನೀರು ಹೋಗುತ್ತೆ. ಎಲ್ಲನೂ 13 ಎಕರೆನೂ ಡ್ರಿಪ್ ಮಾಡಿದ್ದೀವಿ, ಸೆಂಟ್ರಲೈಸ್ಡ್ ಡ್ರಿಪ್ ಮಾಡಿದ್ದೀವಿ. ಒಂದು ಕಡೆ 3 ಇಲ್ಲಿ ತೋಟದಲ್ಲೇ ಹೊಂಡದಲ್ಲೇ 3 ಬೋರ್ ಹಾಕಿದ್ದೀವಿ. ಅದಕ್ಕೊಂದು ಭಾಗ, ಇದೊಂದು ಭಾಗ, ಮತ್ತು ಇನ್ನೊಂದು ಭಾಗ, 3ಕ್ಕೂ ಒಂದೇ ಸತಿ ನೀರು ಹೋಗುತ್ತೆ. 13 ಎಕರೆಗೂ ಒಂದೇ ಬಾರಿ ನೀರು ಹೋಗೋ ಥರದಾಗ ಒಂದು ಸಿಸ್ಟಮ್ ಮಾಡಿದ್ದೀನಿ. ಅದಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಇದು ಮಾಡಿದ್ದೀನಿ. ಇವಾಗ ಏನು ಬಂದು ಎಲ್ಲ, ಇವಾಗ ನನಗೂ ಇನ್ನು 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಜಾಬ್ ಎಷ್ಟು ವರ್ಷ ಇರುತ್ತಂತ ಗೊತ್ತಿಲ್ಲ. ಅಷ್ಟು ಇವಾಗ ಎಲ್ಲ ಕಂಪ್ನಿಲೂ 15,000 20,000 ಜನನ ಇವಾಗೇನು ರಿಸೋರ್ಸ್ನ ಕಮ್ಮಿ ಕಟ್ ಮಾಡ್ತಿದ್ದಾರೆ. ಯಾಕೆಂದರೆ ಏನೇ ಯೂಸ್ ಮಾಡ್ತೀವಿ. ಇವಾಗ ನಾನು ಮುಂಚೆ ಒಂದು ದಿವಸ ಹಗಲೆಲ್ಲ ಕೆಲಸ ಮಾಡ್ತಿದ್ದು 10 ನಿಮಿಷದಲ್ಲಿ ಕೆಲಸ ಆಗುತ್ತೆ ಇವಾಗ. ಯಾಕೆಂದರೆ ಐ ಆಮ್ ಆಲ್ಸೋ ಯೂಸಿಂಗ್ ದ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ನನಗೂ ತುಂಬ ಈಸಿಯಾಗಿದೆ ಜಾಬ್ ಮಾಡೋದು. ಹಿಂಗೆ ಮುಂದೆ ಹೋಗ್ತಾ ಇದ್ದರೆ ಅದು ಪರ್ಮನೆಂಟ್ ಅಲ್ಲ, ಇದೇ ಪರ್ಮನೆಂಟು. ನನಗೆ ಈ ಕೃಷಿಲಿ ತುಂಬ ಖುಷಿ ಇದೆ. ಹಂಗಾಗಿ ನಾನು ಇಲ್ಲಿವರೆಗೂ ಏನು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಎಲ್ಲ ವ್ಯವಸಾಯಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ನಾನು ದುಡ್ಡು ಇವಾಗ ಯಾವುದೋ ಬೆಂಗಳೂರಲ್ಲಿ 50,000 ತೊಗೊಂಡ್ರು 10,000 ಉಳಿಸೋದು ಕಷ್ಟ ಇದೆ. ಬಟ್ ಇಲ್ಲಿ ಹೆಂಗೆ ಅಂದರೆ, 1 ಎಕರೆಗೆ 3 ಸತಿ ಬೆಳೆದ ಅಂತಂದರೆ 2,10,000 ರೂಪಾಯಿ. ಒಂದು 70,000 ಅಂದರೆ 2,10,000 ಬರುತ್ತೆ. ಅದಕ್ಕೇನು ಇನ್ವೆಸ್ಟ್ಮೆಂಟ್ 15,000 ಒಂದು ಸತಿಗೆ ಹೋದ್ರೂ 45,000 ಹೋಯ್ತು. ಮತ್ತು ಅಷ್ಟೇ, ಮತ್ತೆ ಕಷ್ಟ ಇಲ್ಲ, ಏನು ಕೂಲಿ ಬೇಕಿಲ್ಲ ಅದಕ್ಕೆ. ಜೋಳದ ಬೀಜ ಹಾಕಿದ್ರೆ
ಸ್ವಲ್ಪ ಆದಮೇಲೆ ಸ್ವಲ್ಪ ಕಳೆ ಬರುತ್ತೆ, ಅದಕ್ಕೆ ಕಳೆನಾಶಕ ಇದೆ, ಆ ಪೌಡ್ರ್ ಹಾಕ್ಬಿಟ್ರೆ ಮುಗಿದೋಯ್ತು. ತಿರುಗಿ ಮತ್ತೆ ಕಟ್ಟಿಂಗು ನಾವೇ ಮಾಡ್ಕೊತೀವಿ. ಅವನು ಯಾವುದೇ ಥರದ ಲೇಬರೇ ಬೇಕಿಲ್ಲ. ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿ ಇತ್ತಂದರೆ ಅವರಿಬ್ಬರೇ ನೋಡ್ಕೋಬೋದು ಅದನ್ನು. ಲೇಬರ್ ಇದ್ದರೆ ಬೇರೆ ಕಸುಬುಗಳು ಮಾಡ್ಬೋದು, ಟೊಮೊಟೊ ಅದಕ್ಕೆಲ್ಲ ಲೇಬರ್ ಬೇಕು, ಇದಕ್ಕೆ ಯಾವ ಲೇಬರೇ ಬೇಕಿಲ್ವಲ್ಲ. ಈಸಿಯಾಗಿ ಬೆಳೆಯನ್ನು ಬೆಳಿಬೋದು ಮತ್ತು ಈಸಿಯಾಗಿ ದುಡ್ಡು ತಗೋಬೋದು. ನಿಮ್ಮದು ಒಂದು ಕುಟುಂಬದಲ್ಲಿ 1 ಎಕರೆ ಇದೆಯಾ, ನೀವು ಏನಾದರೂ ಅರ್ನ್ ಮಾಡಬೇಕಾ, ಚೆನ್ನಾಗಿ ದುಡಿಮೆ ಮಾಡಬೇಕಾ, ಒಂದು ಕುಟುಂಬಕ್ಕೆ ಮಿನಿಮಮ್ ಅಂದರೆ 2,10,000, ನಾನು ಹೇಳ್ದಂಗೆ ಮಾಡಿದ್ರೆ 2,10,000 ಅಂತೂ ಒಂದು ವರ್ಷಕ್ಕೆ ಪಡ್ಕೋಬೋದು.